ಧರ್ಮಸ್ಥಳ ಎಸ್ಐಟಿಗೆ ಮತ್ತೊಂದು ದೂರು. ನಾನೇ ಮಾವುತ ಸಹೋದರಿಯ ಕೊಲೆ ಕೇಸ್ ಮತ್ತೆ ಸದ್ದು ಮಾಡಿ ಧರ್ಮಸ್ಥಳ ಎಸ್ಐಟಿಗೆ ಮತ್ತೊಂದು ದೂರು. ಆನೆ ಮಾವುತ ಸಹೋದರಿಯ ಕೊಲೆ ಕೇಸ್ ಮತ್ತೆ ಸಜ್ಜು. ಜೋಡಿ ಕೊಲೆ ಪ್ರಕರಣದ ತನಿಖೆ ಒತ್ತಾಯಿಸಿ ದೂರು. ಧರ್ಮಸ್ಥಳದ ಬುರ್ಜೆ ಎನ್ನುವಂತಲ್ಲೇ 2012ರಲ್ಲಿ ಜೋಡಿ ಕೊಲೆ ಆಗಿತ್ತು. ಆನೆ ಮಾವುತ ನಾರಾಯಣ ಸಾಫಲ್ಯ ಯಮುನಾ ಹತ್ಯೆ. ಮೃತರ ಕುಟುಂಬಸ್ಥರಿಂದ ಎಸ್ಐಟಿ ಕಚೇರಿಗೆ ಭೇಟಿಯನ್ನ ನೀಡಿ ದೂರು. ನಾರಾಯಣಪ್ಪನ ಮಗಳಾಗಿರುವಂತಹ ಗಣೇಶ್ ಭಾರತಿಯಿಂದ ಕಂಪ್ಲೇಂಟ್. ಪ್ರಕರಣದ ಸೂಕ್ತ ತನಿಖೆಯನ್ನ ನಡೆಸಿ ಅಂತ ಹೇಳಿದ್ದಾರೆ. ಆರೋಪಿಗಳನ್ನ ಪತ್ತೆ ಹಚ್ಚಿ ಅಂತ ಹೇಳಿ ಮನವಿ ಕೂಡ ಮಾಡಿದ್ದಾರೆ. ವೀಕ್ಷಕರೇ, ಧರ್ಮಸ್ಥಳ ಪ್ರಕರಣ ಒಂದೊಂದೇ ವಿಚಾರಗಳು ಹೊರಗೆ ಬರ್ತಾ ಇದೆ. ಇಷ್ಟೊತ್ತು ಸುದ್ದಿಗಳು ಹರಿದಾಡ್ತಾ ಇತ್ತು. ಆ ಮುಸುಕುದಾರಿಯೇ ಸುಳ್ಳು ಅಂತ ಹೇಳ್ತಾ ಇದ್ರು. ಈಗ ಇನ್ನೊಂದು ವಿಚಾರವಾಗಿ ಮತ್ತೆ ಮುನ್ನೆಲೆಗೆ ಬಂದಿರುವಂತಹ ಧರ್ಮಸ್ಥಳ ಪ್ರಕರಣ. ಧರ್ಮಸ್ಥಳ ಎಸ್ಐಟಿಗೆ ಮತ್ತೊಂದು ದೂರನ್ನ ದಾಖಲೆ ಮಾಡಲಾಗಿದೆ. ಆನೆ ಮಾಹುತ ಸಹೋದರಿಯ ಕೊಲೆ ಕೇಸ್ ಏನಿದೆ ಅಲ್ಲ, ಅದು ಮತ್ತೆ ಸದ್ದನ್ನು ಮಾಡ್ತಾ ಇದೆ. ಜೋಡಿ ಕೊಲೆ ಪ್ರಕರಣದ ತನಿಖೆ ಆಗಬೇಕು ಅಂತ ಹೇಳಿ ದೂರನ್ನ ನೀಡಲಾಗಿದೆ. ಧರ್ಮಸ್ಥಳದ ಬುರ್ಜೆ ಎನ್ನುವಂಥಲ್ಲಿ 2012ರಲ್ಲಿ ಜೋಡಿ ಕೊಲೆ ಆಗಿತ್ತು. ಆ ಒಂದು ಜೋಡಿ ಕೊಲೆಯ ವಿಚಾರವಾಗಿ ಈಗ ಮತ್ತೆ ಎಸ್ಐಟಿ ತನಿಖಾ ತಂಡದ ಅತ್ತ ಹೋಗಿರುವಂತಹ ಆನೆ ಮಾವುತ ನಾರಾಯಣ ಸಾಫಲ್ಯ ಯಮುನಾ ಹತ್ಯೆ ಪ್ರಕರಣ ಏನಿತ್ತಲ್ಲ, ಆ ನಾರಾಯಣ ಅವರು ಮಗ ಮೃತರ ಕುಟುಂಬಸ್ಥರಿಂದ ಎಸ್ಐಟಿ ಕಚೇರಿಗೆ ಭೇಟಿಯನ್ನ ನೀಡಿ ದೂರನ್ನ ನೀಡಲಾಗಿದೆ. ನಾರಾಯಣಪ್ಪನ ಮಕ್ಕಳಾಗಿರುವಂತಹ ಗಣೇಶ್ ಭಾರತಿಯಿಂದ ಕಂಪ್ಲೇಂಟ್ ಅನ್ನ ನೀಡಲಾಗಿದೆ. ಪ್ರಕರಣದ ಸೂಕ್ಷ್ಮ ತನಿಖೆಯನ್ನ ನಡೆಸಿ ಆರೋಪಿಗಳನ್ನ ಪತ್ತೆ ಹಚ್ಚಿ ಅಂತ ಹೇಳಿ ಮನವಿಯನ್ನ ಮಾಡಲಾಗ್ತಾ ಇದೆ. ಈ ಜೋಡಿ ಕೊಲೆ ಇತ್ತಲ್ಲ, ಜೋಡಿ ಕೊಲೆ ಸಾಕಷ್ಟು ಸದ್ದನ್ನ ಮಾಡಿತ್ತು ಆ ಕ್ಷಣದಲ್ಲಿ 2012ರಲ್ಲಿ. ಈಗ ಎಸ್ಐಟಿ ತನಿಖಾ ತಂಡಕ್ಕೆ ಹೋಗಿ ದೂರನ್ನ ನೀಡಿದ್ದಾರೆ. ಇದನ್ನು ಕೂಡ ತನಿಖೆ ಮಾಡಿ ಅಂತ ಹೇಳಲಾಗ್ತಾ ಇದೆ. ಆನೆ ಮಾಹುತ ಸಹೋದರಿಯ ಕೊಲೆ, ಜೋಡಿ ಕೊಲೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಮತ್ತೆ ತನಿಖೆಯನ್ನು ಆರಂಭ ಮಾಡಬೇಕಾಗಿದೆ. ಎಸ್ಐಟಿ ತನಿಖಾ ತಂಡ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೋ ಇಲ್ಲವೋ ಅದೆಲ್ಲವನ್ನೂ ಕೂಡ ಕಾದು ನೋಡಬೇಕಾಗಿದೆ. ಆನೆ ಮಾವುತ ನಾರಾಯಣ ಸಾಫಲ್ಯ ಹಾಗೂ ಯಮುನಾ ಅವರ ಕೊಲೆ ಇದೆಯಲ್ಲ, ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತನಿಖಾ ತಂಡದ ಕಚೇರಿಗೆ ಹೋಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.